ಅವರು ಕೂಡ ಮನೆಯನ್ನ ಕಳ್ಕೊಂಡಿದ್ರು. ಬಿಬಿಎಂಪಿ ಜೆಸಿಬಿ ನುಗ್ಗಿಸಿ ಅವರ ಮನೆಗಳನ್ನು ಧ್ವಂಸಗೊಳಿಸಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಯಾರಿಗೂ ಫ್ಲ್ಯಾಟ್ ಸಿಕ್ಕಿರಲಿಲ್ಲ. ಕೆಲವರಿಗೆ ಒಂದಷ್ಟು ಪರಿಹಾರ ಸಿಕ್ಕಿದ್ರೆ ಇನ್ನೂ ಕೆಲವರಿಗೆ ಪರಿಹಾರವೂ ಸಿಗದೆ ನೊಂದ ಮನಸ್ಸಿನಿಂದ ಅವರು ಬೇರೆ ಕಡೆ ವಾಸವಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಇದೀಗ ಫ್ಲ್ಯಾಟ್ ಭಾಗ್ಯ ಸಿಕ್ಕಿದೆ. ಇದುವೇ ಇದೀಗ ಒಂದಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿರೋದು. ಕಾರಣ ಆಗ ಯಾರು ಮನೆಗಳನ್ನು ಕಳ್ಕೊಂಡಿದ್ರು ಅವರಿಗೆ ಫ್ಲ್ಯಾಟ್ ಕೊಡೋದು ಬಿಡಿ, ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆಯನ್ನ ಮಾಡುವ ಯೋಚನೆ ಕೂಡ ಸರ್ಕಾರ ಮಾಡಿರಲಿಲ್ಲ. ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ನಾವು ಅವ್ರಿಗೆ ಏನು ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನು ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ನಿಮ್ಮ ಹೈಕಮಾಂಡ್ಗೆ ಬೆದರಿಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವ್ರು ನಮ್ಮ ರಾಜ್ಯದವರಲ್ಲ ಅಂತೇಳಿ, ಹುಷಾರಾಗಿ ನಮ್ಮ ದೇಶದವರಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ. ಆದ್ರೆ ಯಾರು ಅಕ್ರಮ ವಲಸಿಗರಿದ್ದಾರೆ ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು, ಕೇಸರಿ ವೇಣುಗೋಪಾಲ್ ಹೇಳಿದ್ರು, ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲಾಟ್ ಆಗುತ್ತೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ. ಈ ಸಂದೇಶ ಇವತ್ತು ಹೋಗಿದೆ. ಇವರಿಗೆ ಮಾನವೀಯತೆ ಹಿನ್ನೆಲೆಯಲ್ಲಿ ಮನೆ ಕೊಡ್ತಾ ಇದೀವಿ 11.5 ಲಕ್ಷದ್ದು ಅಂತನ್ನುವಂಥದ್ದು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ. ಇವರು ಸಬ್ಸಿಡಿ ಬೇರೆ ಕೊಡ್ತಾ ಇದ್ದಾರೆ. ಯಾರಿಗೆ ಸಬ್ಸಿಡಿ, ಯಾರಿಗೆ ಮನೆ ಕೊಡ್ತಾ ಇದ್ದೀರಿ? ಯಾರು ಸಂತ್ರಸ್ತರು, ಯಾರು ನಿರಾಶ್ರಿತರು, ಯಾರು ನಿಜವಾಗಲೂ ಮನೆ ಕಳೆದುಕೊಂಡಿದ್ದಾರೆ? ಇದು ಯಕ್ಷ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋದು ಅಷ್ಟೊಂದು ಸುಲಭ ಅಲ್ಲ. ಕೋಗಿಲು ಕ್ರಾಸ್ ಸರಕಾರಿ ಜಮೀನಿನಲ್ಲಿ ಮನೆ ಕಟ್ಕೊಂಡು ಈಗ ಮನೆ ಕಳೆದುಕೊಂಡಿರೋ ಎಲ್ಲರೂ ಕೂಡ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತಿದ್ದಾರೆ, ನಮಗೆ ಬೇರೆ ಮನೆ ಕೊಡಿ ಅಂತಿದ್ದಾರೆ. ಅದರಲ್ಲಿ ಕೆಲವರು 2-3 ವರ್ಷದ ಹಿಂದೆ ಕೋಗಿಲು ಕ್ರಾಸ್ನಲ್ಲಿ ಮನೆ ಕಟ್ಕೊಂಡು ನಮಗೂ ಕೂಡ ಬೇರೆ ಮನೆ ಕೊಡಿ ಅಂತ ಸರಕಾರವನ್ನ ಒತ್ತಾಯಿಸ್ತಾಗಿದ್ದಾರೆ. ಈಗಾಗಲೇ ಸರಕಾರಿ ಫ್ಲಾಟ್ ಅನೌನ್ಸ್ ಮಾಡಿರೋ ಸರಕಾರ ನಿಜವಾದ ಸಂತ್ರಸ್ತರು ಯಾರು ಅನ್ನೋದನ್ನು ಹುಡುಕೋ ಕೆಲಸ ಮಾಡ್ತಿದೆ. ನಿಜವಾಗಲೂ ಮನೆ ಕಳೆದುಕೊಂಡಿರೋ ಕುಟುಂಬಗಳನ್ನು ಹುಡುಕಿ ಅವರಿಗೆ ಮನೆ ನೀಡಲು ಪ್ಲಾನ್ ಹಾಕೊಂಡಿದೆ. ಕೆಲವು ದಿನಗಳಲ್ಲಿ ಸರಕಾರ ಕಟ್ಟಿರೋ ಮನೆ ಸಂತ್ರಸ್ತರಿಗೆ ಸ್ವಂತವಾಗಲಿದೆ. ಆದರೆ ಇಂಥ ಟೈಮಲ್ಲದೆ ಹೊಸ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ. ಕೋಗಿಲು ಕ್ರಾಸ್ಗೆ ಒಂದು ನ್ಯಾಯಾನ, ಉಳಿದ ಬೆಂಗಳೂರಿಗೆ ಮತ್ತೊಂದು ನ್ಯಾಯಾನ ಅನ್ನೋ ಗಂಭೀರವಾದ ಪ್ರಶ್ನೆ ಈಗ ಕಾಡುತ್ತಿದೆ. ಕೋಗಿಲು ಕ್ರಾಸ್ಗೆ ಒಂದು ನ್ಯಾಯ, ಉಳಿದ ಬೆಂಗಳೂರಿಗೆ ಇನ್ನೊಂದು ನ್ಯಾಯ. ಇಲ್ಲಿ ಫ್ಲಾಟ್ ಕೊಟ್ಟ ಸರಕಾರ ಈ ಹಿಂದೆ ಮಾಡಿದ್ದೇನೋ? ಕೇರಳ ಒತ್ತಡಕ್ಕೆ ಮಣಿತ ಸರಕಾರ ಕೇಸರಿ ಕಿಡಿ ಕಾರ್ತಾಗಿರೋದೇಕೆ? ಜೆಸಿಬಿಗಳು ಬರ್ತಾವೆ, ಮನೆಗಳನ್ನು ಧ್ವಂಸಗೊಳಿಸ್ತಾವೆ, ಮನೆಯಲ್ಲಿದ್ದವರನ್ನು ಬೀದಿ ಪಾಲು ಮಾಡ್ತಾವೆ. ಒಂದಲ್ದ ಎರಡಲ್ದ 10 ಎಕ್ಸಾಂಪಲ್ಗಳಿದೆ. 10 ಎಕ್ಸಾಂಪಲ್ನಲ್ಲಿ 100 ಮಂದಿ ಮನೆ ಕಳೆದುಕೊಂಡಿದ್ದಾರೆ. ಮನೆ ಕಳೆದುಕೊಂಡು ಬೇರೆ ಕಡೆಗೆ ನೊಂದ ಮನಸ್ಸಿನಲ್ಲಿ ಶಿಫ್ಟ್ ಆಗಿದ್ದಾರೆ. ಕೆಲವರಿಗೆ ಅಲ್ಪ ಸ್ವಲ್ಪ ಪರಿಹಾರ ಸಿಕ್ಕರು, ಇನ್ನೊಂದಷ್ಟು ಮಂದಿ ಪರಿಹಾರವೂ ಸಿಗದೆ ಒದ್ದಾಡಿದ್ದಾರೆ. ಇದು ಈವರೆಗೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ಮನೆ ತೆರವು ಮಾಡ್ತಾಗಿದ್ದ ಮಾದರಿ. ಮನೆ ತೆರವು ಮಾಡಬೇಕು ಅಂತ ನೋಟಿಸ್ ಕೊಟ್ಟು ಸ್ವಲ್ಪ ದಿನದ ನಂತರ ಅಲ್ಲಿಗೆ ಜೆಸಿಬಿ ತಗೊಂಡು ಹೋದ್ರೆ ಮುಗೀತು, ಮನೆಗಳು ನೆಲಸಮವಾಗ್ತಾಗಿದ್ವು. ಎಷ್ಟೇ ನೊಂದ್ರು, ಎಷ್ಟೇ ಆಕ್ರೋಶ ಹೊರ ಹಾಕಿದ್ರು ಕೂಡ ಯಾರು ಕ್ಯಾರ್ ಮಾಡ್ತಾಗಿರ್ಲಿಲ್ಲ. ಸರಕಾರ ಕೂಡ ಮನೆ ತೆರವು ಮಾಡೋದು ಮಾತ್ರ ಅಷ್ಟೇ ನಮ್ಮ ಕೆಲಸ ಅಂತ ಸುಮ್ಮನಾಗ್ತಿತ್ತು. ಇದೇ ವರ್ಷ ಹಲವಾರು ಕಡೆ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಜನವರಿಯಲ್ಲಿ ಕಾರಂತ್ ಲೇಔಟ್ನಲ್ಲಿ 309 ಮನೆ ಡೆಮಾಲಿಷನ್ ಮಾಡಲಾಗಿತ್ತು. ಏಪ್ರಿಲ್ 5ರಂದು 12 ಎಕರೆ ಸರಕಾರಿ ಭೂಮಿ ವಶಕ್ಕೆ ಪಡೆಯಲಾಗಿತ್ತು. ಮೇ 3ರಂದು ಅದೇ ತಿಂಗಳಲ್ಲಿ 10 ಎಕರೆ ಭೂಮಿಯನ್ನು ಸರ್ಕಾರ ವಶಕ್ಕೆ ತಗೊಂಡಿತ್ತು. ಜೂನ್ನಲ್ಲಿ ಜಿಬಿಎ ವತಿಯಿಂದ 13 ಮನೆಗಳ ಡೆಮಾಲಿಷನ್ ಮಾಡಲಾಗಿತ್ತು. ಆಗಸ್ಟ್ನಲ್ಲಿ ಆನೇಕಲ್ ಬಳಿ 10 ಮನೆಗಳ ತೆರವು ಮಾಡಿತ್ತು. ಸೆಪ್ಟೆಂಬರ್ನಲ್ಲಿ ಬೊಮ್ಮಸಂದ್ರ ರಾಜಕಾಲುವೆ ತೆರವು ಮಾಡಲಾಗಿತ್ತು. ಶೆಡ್ಗಳನ್ನು ನೆಲಸಮ ಮಾಡಲಾಗಿತ್ತು.
ಆದ್ರೆ ಈಗ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ಮನೆಗಳನ್ನು ಕೆಡವಿದ ಸರಕಾರ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡೋರಿಗೆ ಹೊಸ ಫ್ಲಾಟ್ ನೀಡೋಕೆ ಮುಂದಾಗಿದೆ. ಅಂದ ಹಾಗೆ ಈ ಮನೆ ಕೊಡ್ತಾಗಿರೋದು ಮಾನವೀಯತೆ ಆಧಾರದ ಮೇಲೆ ಸರಕಾರದ ವಸತಿ ಯೋಜನೆಗಳ ಅಡಿಯಲ್ಲಿ. ಎಸ್, ಮನೆ ಕಳೆದುಕೊಂಡಿರೋರಿಗೆ ಮನೆ ಸಿಗೋದು ಫಿಕ್ಸ್. ಅವರು ನೈಜ ಸಂತ್ರಸ್ತರಾಗಿದ್ರೆ ಮಾತ್ರ ಅವರಿಗೆ ಮನೆ ಸಿಗತ್ತೆ ಅಂತ ಸರ್ಕಾರ ಹೇಳ್ತಿದೆ. ಅದಕ್ಕಾಗಿಯೇ ನಿಜವಾದ ಸಂತ್ರಸ್ತರನ್ನ ಗುರುತಿಸೋ ಕೆಲಸ ಮಾಡ್ತಾಗಿದೆ. ಇಷ್ಟಕ್ಕೂ ಯಾರ್ಯಾರಿಗೆ ಫ್ಲಾಟ್ ಸಿಗತ್ತೆ ಗೊತ್ತಾ? ಡೆಮಾಲಿಷನ್ ಆದ ಅರ್ಹರಿಗೆ ಮಾತ್ರ ಫ್ಲಾಟ್ ನೀಡಲಾಗತ್ತೆ. ಹೊರ ರಾಜ್ಯದವರಿಗೆ ಫ್ಲಾಟ್ ನೀಡಲು ಅವಕಾಶ ಇಲ್ಲ. ಕೋಗಿಲು ಕ್ರಾಸ್ನಲ್ಲಿ 10 ವರ್ಷದಿಂದ ವಾಸವಿದ್ದವರಿಗೆ ಮನೆ ಭಾಗ್ಯ. ಆಧಾರ್ ಕಾರ್ಡ್, ವೋಟರ್ ಐಡಿ, ಕರೆಂಟ್ ಬಿಲ್, ರೇಷನ್ ಕಾರ್ಡ್ ಸೇರಿದಂತೆ ಹಲವು ಸರಕಾರಿ ದಾಖಲೆಗಳಿರಬೇಕು. ಡೆಮಾಲಿಷನ್ ಆದ 167 ಕುಟುಂಬಗಳಿಗೆ ಫ್ಲಾಟ್ ನೀಡಲು ಆಯ್ಕೆ ಮಾಡಲಾಗಿದೆ. ಹೊರಗಡೆ ಅವರಿಗೆ ಆಯ್ಕೆ ಪಟ್ಟಿಯಲ್ಲಿ ಅವಕಾಶವಿಲ್ಲ. ಡೆಮಾಲಿಷನ್ ಆದ ಸ್ಥಳದಲ್ಲಿ ಇಲ್ಲದವರಿಗೂ ಅವಕಾಶ ಇಲ್ಲ. ಒಂದಷ್ಟು ಮಾನದಂಡಗಳನ್ನು ಅನುಸರಿಸಲಾಗ್ತಿದೆ. ಆ ಮಾನದಂಡಗಳ ಆಧಾರದ ಮೇಲೆ ಯಾರು ನಿಜವಾಗ್ಲೂ ಮನೆ ಕಳೆದುಕೊಂಡಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಲಾಗ್ತಿದೆ. ಪತ್ತೆ ಹಚ್ಚಿದ ನಂತರ ಬೈಯಪ್ಪನಹಳ್ಳಿಯ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಿಸಿರುವ ವಸತಿ ಸಮುಚ್ಚಯದಲ್ಲಿ ವಸತಿ ಕೊಡಲಾಗುತ್ತದೆ. ಯಾರ ಬಳಿ ಕರ್ನಾಟಕದವರು ಅನ್ನೋ ದಾಖಲೆ ಇರುತ್ತೋ ಅವರಿಗೆ ಮಾತ್ರ ರಾಜೀವ್ ಗಾಂಧಿ ಯೋಜನೆಯಡಿ ಮನೆ ಲಭ್ಯವಾಗಲಿದೆ. ಸದ್ಯ ಕೋಗಿಲು ಬಡಾವಣೆ ಸ್ಥಳದಲ್ಲಿ 3 ಟೀಮ್ ಅಲ್ಲಿ ದಾಖಲೆ ಪರಿಶೀಲನೆ ಮಾಡ್ತಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು, ಬೆಂಗಳೂರು ಉತ್ತರ ಪಾಲಿಕೆಯ ಅಧಿಕಾರಿಗಳು, ಜಿಲ್ಲಾಡಳಿತದಿಂದ ದಾಖಲೆ ಪರಿಶೀಲನೆ ಮಾಡಲಾಗಿದೆ. ಜೊತೆಗೆ ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಅಂಡ್ ರಾಜೀವ್ ಗಾಂಧಿ ವಸತಿ ನಿಗಮದ ಡೈರೆಕ್ಟರ್ ಪರಶುರಾಮ್ ಭೇಟಿ ನೀಡಿ ಪರಿಶೀಲನೆ ಕಾರ್ಯ ನಡೆಸಲಾಗಿದೆ. ಎಲ್ಲ ಪರಿಶೀಲನೆ ನಡೆಸಿದ ಮೇಲೆ ಅರ್ಹರಿಗೆ ಫ್ಲಾಟ್ ನೀಡೋ ಕೆಲಸ ಆಗತ್ತೆ. ರಾಜ್ಯ ಸರ್ಕಾರ ವಸತಿ ಯೋಜನೆಯಡಿ ಕಟ್ಟಿರುವ 1187 ಫ್ಲಾಟ್ಗಳ ಅಪಾರ್ಟ್ಮೆಂಟ್ ನಿರ್ಮಿಸಿದೆ. ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿ ಅಪಾರ್ಟ್ಮೆಂಟ್ ಇದು. ಪ್ರತಿ ಮನೆಗೆ ಸರ್ಕಾರ 11.20 ಲಕ್ಷ ನಿಗದಿ ಮಾಡಿದೆ. ಆದರೆ ಪ್ರತಿ ಮನೆಗೂ ಸರ್ಕಾರವೇ 80% ಹಣ ಕೊಡುತ್ತಿದೆ. 11.20 ಲಕ್ಷ ಬೆಲೆಯ ಮನೆಗೆ ಸರ್ಕಾರದಿಂದ ಸಬ್ಸಿಡಿ ನೀಡಲಾಗುತ್ತೆ. SC/STಗೆ 4.50 ಲಕ್ಷ ಸಬ್ಸಿಡಿ ಜೊತೆಗೆ GBA 5 ಲಕ್ಷ ಪರಿಹಾರ ನೀಡಲಿದೆ. ಸಾಮಾನ್ಯ ವರ್ಗಕ್ಕೆ 3.70 ಲಕ್ಷ ಸಬ್ಸಿಡಿ ಮತ್ತು GBA 5 ಲಕ್ಷ ಪರಿಹಾರ ನೀಡಲಿದೆ. SC/ST ವರ್ಗದವರು ಮನೆಗೆ 1.70 ಲಕ್ಷ ಕಟ್ಟಬೇಕು. ಸಾಮಾನ್ಯ ವರ್ಗದವರು ಮನೆಗೆ 2.50 ಲಕ್ಷ ಕಟ್ಟಬೇಕು. ಒಟ್ನಲ್ಲಿ ಹೇಗೋ ಫ್ಲಾಟ್ಗಳನ್ನು ನೀಡೋಕೆ ಸರ್ಕಾರ ಮುಂದಾಗಿದೆ. ಆದರೆ ಇದೇ ರೀತಿ ಈ ಹಿಂದೆ ಯಾಕೆ ರಾಜ್ಯ ಸರ್ಕಾರ ಇಂಥ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆಗಳು ಕಾಡ್ತಿವೆ. ಇಲ್ಲಿ ಕೇರಳ ಒತ್ತಡ ಹಾಕಿದ್ದಕ್ಕೆ ರಾಜ್ಯ ಸರ್ಕಾರ ನ್ಯಾಯ ನೀಡೋ ಪ್ರಕ್ರಿಯೆಯನ್ನು ಬದಲಾಯಿಸಿದ್ಯಾ ಅನ್ನೋ ಅನುಮಾನ ದಟ್ಟವಾಗಿದೆ. ಹೌದು, KC ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು DCM DKC ಮೇಲೆ ಒತ್ತಡ ಹಾಕಿದ್ದ ಕಾರಣಕ್ಕೆ ಇಲ್ಲಿ ನ್ಯಾಯ ಬದಲಾಗಿದೆ ಅಂತ ಗಂಭೀರ ಆರೋಪವೂ ಇದೆ. ಮನೆ ತೆರವು ಪ್ರಕರಣದಲ್ಲಿ ಯಾವತ್ತೂ ಇಂಥ ನಿರ್ಧಾರ ತೆಗೆದುಕೊಳ್ಳದ ಸರ್ಕಾರ ಈಗ ಯಾಕೆ ಈ ನಿರ್ಧಾರ ತೆಗೆದುಕೊಳ್ತು ಅನ್ನೋದು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಏಜೆನ್ಸಿ ಇದೆಯಂತೆ, ಸಾವಿರಾರು ಏಜೆನ್ಸಿಗಳು. ಅವರಿಗೆ 20,000 ರೂಪಾಯಿ ಕೊಟ್ಟರೆ
ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಮಾಡಿಕೊಡ್ತಾರೆ. ಅವರು ಅಲ್ಲಿಂದ ಈಗ ಎಲ್ಲ ಕಡೆ ದೇಶದ ಎಲ್ಲೆಲ್ಲಿ ಮೂಲೆಗಳಿದೆ ಅಲ್ಲಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೂ ಬಂದಿದ್ದಾರೆ. ಮುಖ್ಯಮಂತ್ರಿನೇ ಹೇಳಿದ್ದಾರೆ ಅವರು ನಮ್ಮ ರಾಜ್ಯದವರಲ್ಲ ಅಂತೇಳಿ. ಹುಷಾರಾಗಿ ನಮ್ಮ ದೇಶದವರಲ್ಲ ಅಂತ ಹೇಳಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅವರು ಆ ಥರ 20,000 ಕೊಟ್ಟು ಆಧಾರ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ. ಕೋಗಿಲು ಲೇಔಟ್ಗೆ ಬಂದಿರೋದು ಬಾಂಗ್ಲಾದೇಶದವರು ಅಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಬೆಂಗಳೂರಿನಲ್ಲಿ ಎಷ್ಟು ವರ್ಷಗಳಿಂದ ಇದ್ರೂ ಒಂದು ಸರಕಾರಿ ಫ್ಲಾಟ್ ಸಿಗಲ್ಲ. ಆದರೆ ಕೆಸಿ ವೇಣುಗೋಪಾಲ್ ಸೂಚನೆ ನೀಡಿದ ತಕ್ಷಣ ಮನೆ ಸಿಗ್ತದೆ. ಪಿಣರಾಯಿ ವಿಜಯನ್, ಯುಡಿಎಫ್, ಎಲ್ಡಿಎಫ್ ಇವೆರಡೂ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ಮಾಡುತ್ತದೆ ಅಂತ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಉತ್ತರ ಕರ್ನಾಟಕದಿಂದ ಬಂದಂತ ಕಾರ್ಮಿಕರು ಇರ್ಬೋದು ಅಥವಾ ಬೇರೆ ಜನ ಇರ್ಬೋದು, ಬೆಂಗಳೂರಿನ ನಿವಾಸಿಗರು ಇರ್ಬೋದು, ಮನೆಗೆ ಅರ್ಜಿ ಸಲ್ಲಿಸಿದವರು ಅವರೆಲ್ಲ ಹೋಗ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ, ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕೆ ನಮ್ಮನ್ನು ಬಲಿ ಕೊಡಬೇಡಿ, ಕರ್ನಾಟಕವನ್ನು ಬಲಿ ಕೊಡಬೇಡಿ, ಕರ್ನಾಟಕದ ಶಾಂತಿಯನ್ನು ಬಲಿ ಕೊಡಬೇಡಿ, ಕರ್ನಾಟಕದ ರಕ್ಷಣೆಯನ್ನು ಬಲಿ ಕೊಡಬೇಡಿ. ಇದು ನನ್ನ ಆಗ್ರಹ ಇದೆ. ನಾನು ಬೆಂಗಳೂರಿನ ಕಮಿಷನರ್ಗೆ ವಿನಂತಿ ಮಾಡ್ತೀನಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಇವತ್ತು ಬಹಳ ದೊಡ್ಡ ಪಕ್ಷ ರಾಜಕಾರಣದ, ವೋಟ್ ಬ್ಯಾಂಕ್ ರಾಜಕಾರಣದ, ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಕರ್ನಾಟಕದಲ್ಲಿ. ದೆಹಲಿಯಲ್ಲಿ ಇರೋ ಕೇರಳದ ವೇಣುಗೋಪಾಲ್ ಒತ್ತಡಕ್ಕೆ ಮಣಿದು ಕೆಲಸ ಮಾಡ್ತಿದೆ ಸರ್ಕಾರ. ಬೆಂಗಳೂರಿನಲ್ಲಿ ಇರೋ ಕನ್ನಡಿಗರಿಗೆ ಮನೆ ಕೊಟ್ಟಿಲ್ಲ. ಅಕ್ರಮ ವಲಸಿಗರಿಗೆ ಜನವರಿ 1ರಂದು ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ಅಕ್ರಮವಾಗಿದೆ ಎಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಎಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆಸಿ ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ, ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ದಾರೆ. ನಮ್ಮ ರಾಜ್ಯದ ನೀತಿ ನಿಯಮಗಳನ್ನ ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕೂತಿರ್ತಕ್ಕಂಥ ಕೇರಳ ಮೂಲದ ಕೆಸಿ ವೇಣುಗೋಪಾಲ್ ಅವರು ತೀರ್ಮಾನ ಮಾಡಬೇಕಾ, ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾ? ನಿಮ್ಮ ಹೈಕಮಾಂಡ್ಗೆ ಬೆದರಿಕೊಂಡು ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ಮನಸೋ ಇಚ್ಛೆ ತೀರ್ಮಾನವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಅಕ್ರಮ ವಲಸಿಗರಿಗೆ ನಾವು ಫ್ಲಾಟ್ ಕೊಡ್ತಾಗಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಡಿಸಿಎಂ ಡಿಕೆಶಿ. ಯಾರಿಗೂ ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್ ಮಾಡಿದವ್ರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಯಾರು ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವ್ರದ್ದು ನಮ್ಮವರು ಕೆಲವರು ಹಿಂದೆ ಕೆಲವು ಭಾಗದಲ್ಲಿ ಬಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ವಿ ನಾವು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ದಾಖಲೆಗಳೆಲ್ಲ ಇದೆ. ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವರಿಗೆ ರಿಹಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಕೋಗಿಲು ಲೇಔಟ್ಗೆ ಜಿಬಿಎ ಉತ್ತರ ಪಾಲಿಕೆಯ ಆಯುಕ್ತರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸ್ತಾಗಿದ್ದಾರೆ. ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನೀಲ್ ಕುಮಾರ್ ಭೇಟಿ ನೀಡಿದ್ದು ಕಂದಾಯ ಅಧಿಕಾರಿಗಳ ಬಳಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಎಲ್ಲರ ಬಳಿ ಏನೇನ್ ಡಾಕ್ಯುಮೆಂಟ್ಸ್ ಇದೆ, ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದೆಯಾ ಅಂತೆಲ್ಲ ಸರ್ವೆ ನಡೆಸಿದ ಕಂದಾಯ ಅಧಿಕಾರಿಗಳ ಬಳಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಈ ಮೂಲಕ ನೈಜ ಸಂತ್ರಸ್ತರನ್ನ ಗುರುತಿಸಲಿದ್ದಾರೆ. ಮನೆ ಭಾಗ್ಯಕ್ಕೆ ಅರ್ಹರು ಯಾರು, ಅನರ್ಹರು ಯಾರು ಅನ್ನೋದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದ್ದು ಬುಧವಾರ ಮನೆ ಭಾಗ್ಯದ ಭವಿಷ್ಯ ಹೊರಬೀಳಲಿದೆ.